ನಮಸ್ಕಾರ ವೀಕ್ಷಕರೇ. ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಆಗಸ್ಟ್ 15 ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ದಿನ. ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಮುಕ್ತವಾದ ಐತಿಹಾಸಿಕ ದಿನ. ಆದರೆ ಸ್ವಾತಂತ್ರ್ಯ ಅಂತ ನೆನಪಿಸಿಕೊಳ್ಳುವಾಗ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು? ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೇಬಿಗೆ ಬಂತು, ಅಂಬಾನಿಯ ದಾನಿ ಕೂಟಕ್ಕೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಮುವಾದಿಗಳ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಬಂದೂಕಿನ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ನಾಡಿನ ಹಿರಿಯ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕವನದ ಸಾಲುಗಳಿವು. ಹೋರಾಟದ ಹಾಡಾಗಿ ಯಾವ ಹೋರಾಟ ನಡೆದ್ರೂ ಈ ಹಾಡು ಇದ್ದೇ ಇರುತ್ತೆ. ಅಂದ್ರೆ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ ಎಂಬ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೂ ಈ ದೇಶದ ದುಡಿಯುವ ಜನರ ಬದುಕಿನಲ್ಲಿ ನಿಜವಾದ ಸ್ವಾತಂತ್ರ್ಯ ಇನ್ನೂ ಪೂರ್ಣವಾಗಿ ಅರಳಿದೆಯೇ ಎಂಬ ಪ್ರಶ್ನೆಯನ್ನ ಈ ಹಾಡಿನ ಸಾಲುಗಳು ಧ್ವನಿಯಾಗಿಸಿದೆ. ಇಂದಿಗೂ ರೈತ ತಾನು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗದೆ ಸಂಕಷ್ಟ ಪಡ್ತಾ ಇದ್ದಾನೆ. ಕಾರ್ಮಿಕ ತನ್ನ ಬೆವರನ್ನ ಸುರಿಸಿದ್ರೂ ಶ್ರಮಕ್ಕೆ ತಕ್ಕ ವೇತನಕ್ಕಾಗಿ ಹೋರಾಡಬೇಕಿದೆ. ಕಟ್ಟಡ ಕಟ್ಟುವವನಿಗೆ ಸ್ವಂತ ಮನೆ ಇಲ್ಲ. ಹೊಲದಲ್ಲಿ ದುಡಿಯುವವನ ಬದುಕು ಭದ್ರವಾಗಿಲ್ಲ. ದುಡಿಯುವ ಜನರ ಶ್ರಮದಿಂದ ದೇಶದ ಸಂಪತ್ತು ಹೆಚ್ಚಾಗ್ತಾ ಇದ್ರೂ ಆ ಸಂಪತ್ತಿನ ನ್ಯಾಯಯುತ ಪಾಲು ಅವರಿಗೆ ಸಿಗುತ್ತಿಲ್ಲ. ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಬೇಕು. ಆದ್ರೆ ಅದು ಇಂದು ದುಬಾರಿಯ ಸರಕಾಗಿದೆ. ಆರೋಗ್ಯವೂ ಹಾಗೆಯೇ. ಹಣವಿದ್ದವರಿಗೆ ಉತ್ತಮ ಶಿಕ್ಷಣ, ಉತ್ತಮ ಚಿಕಿತ್ಸೆ, ಬಡವರಿಗೆ ಮಾತ್ರ ಹೋರಾಟ. ಇದು ನಾವು ಕನಸು ಕಂಡ ಸ್ವಾತಂತ್ರ್ಯ ಭಾರತದ ಚಿತ್ರವಾಗಬಾರದಿತ್ತು. ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆದ್ರೂ ಕೂಡ ನಮ್ಮಂಥ ಫುಟ್ಪಾತ್ ವ್ಯಾಪಾರಿಗಳಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಬಂದಿಲ್ಲ. ನಮ್ಮ ಬದುಕು ಬೀದಿನಲ್ಲೇ ಬಿದ್ದಿದೆ. ಇನ್ನೂ ಅದನ್ನು ಎತ್ತುವಂಥ ಪ್ರಯತ್ನ ಯಾವ ಸರ್ಕಾರಗಳು ಬಂದರೂ ಮಾಡೋಕ್ಕಾಗಲಿಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಅಂತಂದರೆ ಬರೋದು, ಮೈದಾನಗಳಲ್ಲಿ ಬಾವುಟಗಳು ಹಾರಿಸ್ಕೊಳ್ಳೋದು, ಸಿಹಿ ತಿನ್ನೋದು, ಎಲ್ಲರೂ ಚಪ್ಪಾಳೆಗಳು ತಟ್ಟೋದು, ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಅಂತ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಹೋಗೋದಷ್ಟೇ. ಇವತ್ತು ದೇಶದ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿನ ವಿಚಾರಗಳೇ ಇಲ್ಲ, ಅಲ್ಲಿನ ಸಮಾಲೋಚನೆ ಇಲ್ಲ, ವಿಮರ್ಶೆಗಳಿಲ್ಲ, ಪರಿಹಾರಗಳಿಲ್ಲ. ಇವತ್ತು ದೇಶದಲ್ಲಿ ಬರೀ ಸ್ವಾತಂತ್ರ್ಯ ಬಂದಿದೆ ಅನ್ನೋದು ಒಂದು ಬಿಟ್ಟರೆ, ಬ್ರಿಟಿಷ್ನವರಿಂದ ತಪ್ಪಿಸ್ಕೊಂಡಿದ್ದೀವಿ ಅನ್ನೋದೊಂದು ಬಿಟ್ಟರೆ ನಾವು ಅದೇ ಪರಿಸ್ಥಿತಿಗಳಲ್ಲೇ ಇದ್ದೀವಿ. ಇಲ್ಲೇನಾಗಿದೆ ಅಂದರೆ ಮೇಲ್ವರ್ಗದ ಜನಗಳು, ಶ್ರೀಮಂತರುಗಳು, ಅದಾನಿ ಅಂಬಾನಿಗಳು ಇವ್ರುಗಳೇ ಬೆಳೀತಾ ಇದ್ದಾರೆ. ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಬಡವರಿಗೆ ಬೇಕಾದಂಥ ಒಂದು ಸಣ್ಣ ಸವಲತ್ತುಗಳು ಕೂಡ ತಲುಪ್ತಾ ಇಲ್ಲ. ಮೋದಿಯವರು ಹೇಳೋದು ದೇಶದ ಕಡೇ ಪ್ರಜೆಗೂ ನಮ್ಮ ಒಂದು ಆಡಳಿತದ ಕಾನೂನು ಸೌಕರ್ಯಗಳು ತಲುಪಬೇಕು ಅನ್ನೋದಿದೆ. ಅದು ಬರೀ ಭಾಷಣಗಳಲ್ಲಿ ಮಾತ್ರನೇ ಮೀಸಲಾಗಿದೆ ವಿನಃ ಅದು ಯಾವ ಒಂದು ಬಡ ಜನಗಳಿಗೆ ತಲುಪ್ತಾ ಇಲ್ಲ. ಹೀಗಾಗಿ ಸ್ವಾತಂತ್ರ್ಯ ಬಂದಿದೆ ಅನ್ನೋದೊಂದು ಸಂತೋಷಕ್ಕೋಸ್ಕರ ನಾವು ಸಂತೋಷ ಪಡಬೇಕು ವಿನಃ ಬ್ರಿಟಿಷ್ನವರಿಂದ ತಪ್ಪಿಸ್ಕೊಂಡಿದ್ದೀವಿ. ಆದರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವೇನಾಗಿದ್ದೀವಿ, ನಮ್ಮ ಬಡ ಜನತೆಗಳೇನಾಗಿದ್ದಾರೆ, ಬಡವರ ಬದುಕೇನಾಗಿದೆ ಅನ್ನೋದ್ರ ಬಗ್ಗೆ ಯಾವ ಪಕ್ಷಕ್ಕಾಗಲಿ, ಯಾವ ಸರ್ಕಾರಕ್ಕಾಗಲಿ, ಕೇಂದ್ರ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ಅದರ ಒಂದು ಏನು ಅರಿವೇನೇ ಇಲ್ಲ. ಅಟ್ಲೀಸ್ಟು ಫುಟ್ಪಾತ್ನಲ್ಲಿ ಬದುಕುವಂಥವ್ರಿಗಾದ್ರೂ ಒಂದು ಅನುಕೂಲಗಳು, ಅವ್ರಿಗೊಂದು ಸ್ವಾತಂತ್ರ್ಯ ಕೊಟ್ಟು ನಮ್ಮಷ್ಟಕ್ಕೆ ನಾವಾದರೂ ಬದುಕೋಕ್ಕಾದರೂ ಬಿಟ್ಟರೆ ಅದೇ ದೊಡ್ಡ ಪುಣ್ಯ, ಅದೇ ದೊಡ್ಡ ಉಪಕಾರ ಅಂತ ನಾನು ಕೇಳ್ಕೊತೀನಿ. ಇದು ಆಗಸ್ಟ್ ತಿಂಗಳಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಆದರೆ ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉದ್ಯೋಗ ಸಿಗದೆ ಹೊರತಾಗಿ ವಿದ್ಯಾರ್ಥಿಗಳಿಗೆ ನಿಜವಾಗಿಯೂ ಸ್ವಾತಂತ್ರ್ಯ ದೊರೆಯೋದಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರವನ್ನು ಆಳುವ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಯಾಕೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಬರ್ತಿಲ್ಲ. ವಿದ್ಯಾರ್ಥಿಗಳು ಯಾಕೆ ಬರ್ತಿಲ್ಲ? ಶಾಲೆಯಲ್ಲಿ ಶಿಕ್ಷಣವನ್ನು ಹೇಳ್ಕೊಡ್ಲಿಕ್ಕೆ ಶಿಕ್ಷಕರು ಇರಬೇಕು.
ಅದನ್ನ ಬಿಟ್ಟು ಸರ್ಕಾರಿ ಕೆಲಸಗಳಿಗೆ ಶಿಕ್ಷಕರನ್ನ ನೇಮಕ ಮಾಡ್ತೀರಿ. ಹಾಗಾದ್ರೆ ಶಿಕ್ಷಕರು ಶಾಲೆಗೆ ಬರುವುದಿಲ್ಲ, ಮಕ್ಕಳು ಕೂಡ ಶಾಲೆಗೆ ಬರುವುದಿಲ್ಲ. ಇವತ್ತು ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳೇ ಜೀವನಾಡಿಗಳು. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡ್ತೇವೆ, ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿ ಆಳುವ ಸರ್ಕಾರಗಳು, ಕೇಂದ್ರ ಆಯ್ತು, ರಾಜ್ಯ ಆಯ್ತು, ಎಲ್ಲ ಸರ್ಕಾರಗಳು ಕುತ್ಕೊಂಡು ಹೇಳ್ತೀರಾ. ಆದ್ರೆ ನೀವು ಅದನ್ನ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವತ್ತು 79 ವರ್ಷಗಳಾಯ್ತು ಸ್ವತಂತ್ರ. ಅವತ್ತು ಸ್ವಾತಂತ್ರ್ಯ ಯಾಕೆ ಬೇಕು ಅಂತ ಹೋರಾಡಿದ್ರೆ ಅಂತಂದ್ರೆ ನಮ್ಮ ಹಿರಿಯರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು, ಆಳುವ ಗುಲಾಮಗಿರಿಯಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿ. ಆದ್ರೆ ಇವತ್ತಿನ ಸರ್ಕಾರಗಳು ಅದನ್ನ ಜಾರಿಗೆ ತರ್ತಾ ಇಲ್ಲ. ಸಂವಿಧಾನವನ್ನ ನೀವು ಒಪ್ಕೊಳ್ಳೋದಿಲ್ಲ, ಸಂವಿಧಾನದ ಹಕ್ಕುಗಳನ್ನ ನೀವು ಪಾಲಿಸೋದಿಲ್ಲ ಅಂದ್ರೆ ನೀವು ರಾಜ್ಯ ಆಳೋದಕ್ಕೆ ಲಾಯಕಲ್ಲ ಅಂತ ಹೇಳ್ತಾ ಇವತ್ತು ಸಂವಿಧಾನದಲ್ಲಿ ಮೂಲಭೂತವಾಗಿ ಉಚಿತ ಶಿಕ್ಷಣವನ್ನ ನೀವು ಕೊಡಬೇಕು ಅಂತ ಹೇಳಿದೆ. ಆದ್ರೆ ಇವತ್ತು ಮಕ್ಕಳಿಂದ, ವಿದ್ಯಾರ್ಥಿಗಳಿಂದ ಶಿಕ್ಷಣವನ್ನ ಕಿತ್ಕೊಳ್ಳುವಂತ ಕೆಲಸ ನೀವು ಮಾಡ್ತಿದ್ದೀರಿ. ನಿಮ್ಮ ಒಂದು ವೈಯಕ್ತಿಕತೆಗೋಸ್ಕರ ಶಿಕ್ಷಣವನ್ನ ವಿದ್ಯೆ ಆಗಿ ಅಥವಾ ಅನಕ್ಷರತೆಯನ್ನ ತೊಲಗಿಸುವಂತ ಸಾಧನವಾಗಿ ಬಳಸ್ಕೊಳ್ಳದೆ ವ್ಯಾಪಾರೀಕರಣಕ್ಕಾಗಿ, ನಿಮ್ಮ ಒಂದು ಲಾಭಕ್ಕಾಗಿ ಬಳಸ್ಕೊಳ್ಳುವಂಥದ್ದು ತೀರಾ ಶೋಚನೀಯ ಸ್ಥಿತಿ. ನಿಮ್ಮನ್ನ ಆಳಲಿಕ್ಕೆ ಕಳಿಸಿದೀವಿ ಅಂತ ಅಂದ್ರೆ ಇವತ್ತು ನಮ್ಗೆ ಶಿಕ್ಷಣ, ಉದ್ಯೋಗವನ್ನ ನೀವು ಕೊಡ್ಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ. ಒಟ್ಟಿನಲ್ಲಿ ಹೇಳೋದಾದ್ರೆ ಈಗ ಏನು ಆಗಸ್ಟ್ ಮಂತಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇನ ಮಾಡ್ತೀವಿ. ಇದು ಪರಿಪೂರ್ಣ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಆಗೋದಿಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉದ್ಯೋಗ ಸಿಕ್ಕಾಗ ಮಾತ್ರ ಈ ಒಂದು ಸ್ವತಂತ್ರ ದಿನಾಚರಣೆಗೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತೀನಿ. ಈ ವರ್ಷ ಆಲ್ರೆಡಿ ಮಳೆ ಒಂದಿಲ್ಲ, ಒಂದನೇದಾಗಿ ಮಳೆ ಇದ್ರೆ ಗೊಬ್ಬರ ಇಲ್ಲ, ಗೊಬ್ಬರ ಇದ್ರೆ ಬೀಜ ಇಲ್ಲ, ಹೀಗಾಗಿ ಸಮಸ್ಯೆ ಆಗಿದೆ. ಸರಿಯಾಗಿ ಅರ್ಧದಲ್ಲಿ ಎಲ್ಲ ಬೆಳೆದ್ರೆ ಬೆಂಬಲ ಬೆಲೆ ಕೊಡಂಗಿಲ್ಲ. ಬೆಂಬಲ ಬೆಲೆ ಕೊಡಂಗಿಲ್ಲ ಅಂದ್ರೆ ಹೋಗಿ ದಲಾಲ್ ಅಂಗಡಿಗೆ ಹೋಗಿ ಮಾರಿಬಿಡ್ತೀವಿ, ಅಡ್ಡ ದುಡ್ಡಿಗೆ ಮಾರಿಬಿಡ್ಬಿಡ್ತೀವಿ. ಒಮ್ಮೆ ರೇಟ್ ಹೋದ ವರ್ಷ ಬೆಳೆದ್ರೂ ರೇಟ್ ಸಿಗಲಿಲ್ಲ, ರೇಟ್ ಸಿಗಲಾರ್ದಕ್ಕೆ ಆಗ ಮಾರಿ ಬಂದಿವಿ ಸರ್. ಬೆಂಬಲ ಬೆಲೆ ತೀರಾ ಲೇಟಾಗಿ ಇದು ಮಾಡಿಬಿಟ್ಟು ದಿವಸ ಆದ್ರೆ ಇಲ್ಲಿಗೆ ಯಾರೂ ಬಂದೇ ಅಲ್ರಿ, ಯಾರು ಬೆಳೆ ಪರಿಹಾರ ಅಂತಾನೂ ಬಂದೇ ಅಲ್ಲ. ಎಷ್ಟು ಹೊಲಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ, ಜಗ್ಗೊಣಿ ಬಿಟ್ಟವು ಸರ್. ಆದ್ರೆ ಏನೇನಿಲ್ರಿ, ಎಲ್ಲ ಲಾಸ್. ಸುಮ್ಮನೆ ಆಟ ನೀರು ಇರ್ತಾರೆ ಅಷ್ಟೇ, ಹಚ್ಚಿಂದ್ರೆ ಬಿಟ್ಟವ್ರಿ. ಬರೋರು ಇದ್ದಾರೆ ಏನು ಉಪಯೋಗಿಲ್ರಿ, ಆ ಥರ ಆಗ್ಬಿಟ್ಟು ಒಟ್ಟ ಏನೇನಿಲ್ರಿ. ಈ ರಾಜಕಾರಣಿಗಳು ಅವ್ರವ್ರ ಕುರ್ಚಿಕಾಗಿ ಅವರೇ ಬಿಡ್ದೇಬಿಟ್ರು, ಅವ್ರವ್ರ ಯಾರ್ಯಾರನ್ನ ಹಾಕೋದಕ್ಕೆ ಅವ್ರು ಅಲ್ಲೇ ಹೋಗ್ಬಿಟ್ರು. ರೈತರು ಎಲ್ಲಿ ಉಳಿಬೇಕು ಅಲ್ಲೇ ಉಳ್ದಾರೆ ಅಷ್ಟೇ, ಯಾರ್ಯಾರು ಇಲ್ಲ. ಅವ್ರು ತಾವು ತಮ್ಮ ಕುರ್ಚಕ್ಕೆ ತಾವು ಬಡ್ದಾಡಿ ತಾವು ಒಬ್ರು ಮ್ಯಾಗ ಹೋದು ಒಬ್ರು ತಲೆಗಿಳಿದು ಮಾಡ್ಕೊಂಬಿಟ್ರು. ಇಲ್ಲಿ ನಾವು ರೈತರು ಎಲ್ಲಿದ್ದ ರೈತ ಅಲ್ಲೇ ಇದ್ದಾನೆ. ಏನಾದರೂ ರೈತ ಯಾವತ್ತೂ ಏನು ಉದ್ಧಾರ ಆಗಿಲ್ಲ, ರೈತ ಇನ್ನು ಲಾಸ್ನಾಗ ಅದ ನೋಡ್ತೀವಿ. ರೈತ ಮತ್ತೆ ದೇಶದ ಬೆನ್ನೆಲುಬು ಅಂತಂದು ಹೇಳ್ತಾರೆ. ಎಲ್ಲೈತ್ರಿ ಬೆನ್ನೆಲುಬು? ರೈತನ ಬೆನ್ನೆಲುಬು ಬರೋಕ್ಕಾರ ರಾಜಕಾರಣಿಗಳು ಅದಾರ ಎಲ್ಲ. ಈ ಥರ ಇದ್ರೆ ಏನು ಮಾಡೋದು ಸರ? ಮೋದಿಯವರು ಆದಾಯ ದುಪ್ಪಟ್ಟು ಮಾಡ್ತಾನಂತ ಹೇಳಿದ್ರು, ಎಲ್ಲರ ಆದಾಯನ. ಅದನ್ನ ಬಿಟ್ಟರು ಬೀಜ ಗೊಬ್ಬರ ಎಣ್ಣೆ ರೇಟ್ ಡಬಲ್ ಮಾಡಿದ್ರು ಅವರು. ಹಂಗಾಗಿ ನಮಗೇನು ರೈತರಿಗೆ ಭಾಳ ಕಷ್ಟ ಮಾಡಿದ್ರು ಬಿಡ್ರಿ ಅವರು. ಮೋದಿಯವರು ಅಷ್ಟೆಲ್ಲ ರಾಜ್ಯ ಸರ್ಕಾರದವ್ರು ಹೇಳಿದ್ರು ಎಲ್ಲ ಕೊಡ್ತೀವಿ ನಿಮ್ಗೆಲ್ಲ ಮಾಡ್ತೀವಿ ಅಂತೇಳಿ. ಯಾರು ಬಂದಂತ ಏನೂ ನೋಡೋವಲ್ರಿ. ಈಗ ಇತ್ತಿತ್ತಾಗ ಸರ್ಕಾರಗಳು ಮುಖ್ಯಮಂತ್ರಿ ಚೇಂಜ್ ಆದ್ರೆ ಈಗ ಬರ ವೀಕ್ಷಣೆ ಮಾಡಕತ್ಯಾರ. ಅವ್ರಾರ ಬಂದು ಇಟ್ಟು ನಮಗೆ ಏನಾರ ರೈತರಿಗೆ ಸಹಾಯ ಮಾಡ್ಬೇಕ್ರಿ, ಪರಿಹಾರ ಅಂತಂದು ಹೇಳಿ ಕೊಡ್ಬೇಕು. ಏಟ್ ರೇಟ್ ನಮ್ಗೆ ಅನುಕೂಲ ಆಕೈತಿ, ಇಲ್ಲಾಂದ್ರೆ ಕಷ್ಟ ಆಕೈತ್ರಿ ಜೀವನ ಮಾಡೋದ. ಈ ವರ್ಷ ಮಳೆ ಹೋಗೈತಿ ಸರಿ, ಹಿಂಗ ಇನ್ನೊಂದ್ 2-3 ವರ್ಷ ಮಳೆ ಹೋತಂದ್ರ ಅವ್ರು ನಮ್ಮನ್ನ ಕೇಳ್ಬೇಕಾಗತ್ತ. ಏನ್ ರೊಕ್ಕ ತಿಂತಾರ ಏನ್ ಅವ್ರು ಉಣ್ಣಾಕ? ಮಳೆ ಆಗಿಲ್ರಿ, ಮಾಡಾಕ ಕೆಲಸ ಇಲ್ಲ, ದುಡಿಯಾಕ ದುಡಿಮಿಲ್ಲ. ಸರ್ಕಾರದವರು ಉದ್ಯೋಗತ್ರಿ ಕೆಲಸನೂ ಕೊಟ್ಟಿಲ್ಲ. ಉದ್ಯೋಗತ್ರಿ ಕೆಲಸ ಬಂದೋಗ್ಬಿಟ್ಟಾವ ಗೊತ್ತಿಲ್ರಿ. ಆದ್ರೆ ನಮ್ಮೂರ ಕೆಲಸ ಸ್ಟಾರ್ಟ್ ಆಗಿಲ್ರಿ ಉದ್ಯೋಗತ್ರಿವು. ಈ ಸ್ವತಂತ್ರೋತ್ಸವ ದಿನಾಚರಣೆ ನಾವು ಜಸ್ಟ್ ಆಡಂಬರಕ್ಕೋಸ್ಕರ ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಅಂತಂದ್ರೆ ಗಾಂಧೀಜಿಯವರು ಹೇಳಿದ್ರು ಒಂದು ವಿಚಾರ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಅರ್ಧರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಅರ್ಧರಾತ್ರಿಯಲ್ಲೂ ಕೂಡ ಓಡಾಡ್ಬೋದು, ಲೀಲಾಜಲವಾಗಿ ಓಡಾಡಿ ಅವಳಿಗೆ ಸೇಫ್ಟಿ ಇರುತ್ತೆ, ಆವಾಗ ಅವಳ ಮನೆಗೆ ಸೇಫ್ಟಿಯಾಗಿ ಸೇರ್ಬೋದು ಅನ್ನೋದು ನಮಗೆ ಸ್ವತಂತ್ರ ಬಂದಿರೋದು ಅನ್ನೋ ವಿಚಾರಗಳನ್ನ ಗಾಂಧೀಜಿಯವರು ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ. ಆದ್ರೆ ಎಲ್ರಿ ಸ್ವಾಮಿ ಸ್ವತಂತ್ರ ಸಿಕ್ಕಿದೆ, ನೀವೇ ನೋಡ್ತಿದ್ದೀರಾ, ಹಲ್ಲಂಗಾಯ್ತು ಹಿಲ್ಲಿಂಗಾಯ್ತು ಅಂತ. ಅದನ್ನ ನಾನು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿರತ್ತೆ. ಬಟ್ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರೋ ವಿಚಾರಗಳು ನೋಡಿದ್ರೆ ಅರ್ಧರಾತ್ರಿ ಎಲ್ಲ ಬೆಳಗಿನ ಜಾವನು ಕೂಡ ಒಬ್ಬ ಮಹಿಳೆನೂ ಕೂಡ ಓಡಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಅಂತ ಒಂದು ದೇಶದಲ್ಲಿ, ಅಂತ ಒಂದು ಇದರಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ ಅಂತ ಅಂದ್ರೆ ನಿಜವಾಗ್ಲೂ ಇದು ಸ್ವತಂತ್ರ ದಿನಾಚರಣೆ ಅಲ್ಲ ನನ್ನ ಪ್ರಕಾರ. ಏನಕ್ಕೆ ಅಂತಂದ್ರೆ ನಾವು ಎಲ್ಲದಕ್ಕೂ ಹೋರಾಟ ಮಾಡ್ಬೇಕು, ಪ್ರತಿಯೊಂದಕ್ಕೂ ಕೆಲಸ ಬೇಕು ಅಂದ್ರೆ ಹೋರಾಟ ಮಾಡ್ಬೇಕು, ಕೆಲಸ ಸಿಕ್ಕದ ಮೇಲೆ ವೇತನಕ್ಕೋಸ್ಕರ ಹೋರಾಟ ಮಾಡ್ಬೇಕು. ಎಷ್ಟೋ ಜನ ಹೆಣ್ಮಕ್ಳು ಗೌರವಧನಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ.
ಆದರೆ ಸರಿಯಾದ ಗೌರವಧನ ಸಿಗ್ತಿಲ್ಲ, ಅವ್ರಿಗೆ ಗೌರವನೂ ಸಿಗ್ತಿಲ್ಲ, ಜೊತೆಗೆ ಕೆಲಸ ಮಾಡುವಂಥ ಜಾಗದಲ್ಲಿ ರಕ್ಷಣೆನೂ ಕೂಡ ಇಲ್ಲ. ಈ ಥರ ಇರುವ ಸಂದರ್ಭದಲ್ಲಿ ಹೆಂಗ್ರಿ ನಾವು ಸ್ವತಂತ್ರ ದಿನಾಚರಣೆ ಮಾಡೋಕ್ಕಾಗತ್ತೆ? ಆಹಾರ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಗೌರವಯುತ ಬದುಕು ಇವು ದಯೆಯಿಂದ ನೀಡುವ ಸವಲತ್ತುಗಳಲ್ಲ, ಜನರ ಹಕ್ಕುಗಳಿವು. ದುಡಿಯುವ ಪ್ರತಿಯೊಬ್ಬರ ಶ್ರಮಕ್ಕೆ ತಕ್ಕ ವೇತನ ಸಿಗಬೇಕು. ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಬೇಕು. ಪ್ರತಿಯೊಬ್ಬರಿಗೂ ಕೈಗೆಟುಕುವ ಆರೋಗ್ಯ ಸೇವೆ ಸಿಗಬೇಕು. ಹಸಿವಿನಿಂದ ಯಾರೂ ಸಾಯುವಂತಾಗಬಾರದು. ಓದಿದ ಎಲ್ಲರಿಗೂ ಉದ್ಯೋಗ ಸಿಗಬೇಕು. ತಳ ಸಮುದಾಯಗಳ ಮೇಲಿನ ದೌರ್ಜನ್ಯ ನಿಂತಾಗ ಮಾತ್ರ ಸ್ವಾತಂತ್ರ್ಯದ ಆಶಯಕ್ಕೆ ಅರ್ಥ ಬರುತ್ತದೆ. ನಿರುದ್ಯೋಗದಿಂದ ಯುವಜನರು ಕಂಗೆಡದ, ಜಾತಿ ವರ್ಗದ ಹೆಸರಿನಲ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗದ ಭಾರತ ನಿರ್ಮಾಣವಾಗಬೇಕು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಧ್ವಜಾರೋಹಣ ಮತ್ತೆ ದೇಶಭಕ್ತಿಯ ಘೋಷಣೆಗಳಿಗೆ ಮಾತ್ರ ಸೀಮಿತವಾಗಬಾರದು. ಸ್ವಾತಂತ್ರ್ಯದ ಆಶಯವನ್ನ ಜನರ ಬದುಕಿನಲ್ಲಿ ಸಾಕಾರಗೊಳಿಸುವುದು ಆಳುವವರ ಜವಾಬ್ದಾರಿ. ಸರ್ಕಾರಗಳು ಅದನ್ನ ಖಚಿತಪಡಿಸುವಂತಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.